ಎಲ್ಲರಿಗೂ ನಮಸ್ಕಾರ. ಇವತ್ತು ಲಿಯೋ ಟಾಲ್ಸ್ಟಾಯ್ ಬರೆದಿರುವ ಟು ಡಿಯರ್ ಎಂಬ ಕಥೆಯ ಸಮ್ಮರಿ ನೋಡೋಣ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಕವಿ ಪರಿಚಯ ನೋಡ್ಕೊಳ್ಳೋಣ. ಇವರು 1828 ರಷ್ಯಾದಲ್ಲಿ ಹುಟ್ಟಿದ್ರು. ಇವರು ವಿಶ್ವದ ಶ್ರೇಷ್ಠ ನಾವೆಲಿಸ್ಟ್ಗಳಲ್ಲಿ ಒಬ್ಬರು. ಇವರ ಬೆಸ್ಟ್ ಕಾದಂಬರಿಗಳು ಯಾವುದು ಅಂತ ನೋಡಿದ್ರೆ ವಾರ್ ಆ್ಯಂಡ್ ಪೀಸ್ ಮತ್ತು ಅನ್ನ ಕರೇನೀನಾ. ಏನಿದೆ ಈ ಸಣ್ಣ ಕಥೆಯಲ್ಲಿ, ಬನ್ನಿ ನೋಡೋಣ. ಈ ಕಥೆಯಿಂದ ನಾವೇನು ಅರ್ಥ ಮಾಡ್ಕೊಬೋದು ಅಂದರೆ, ಹೇಗೆ ಸರ್ಕಾರ ಸಣ್ಣ ಸಮಸ್ಯೆಗಳಿಗೆ ಈಸಿಯಾಗಿ ಪರಿಹಾರ ಮಾಡದೆ ಅದನ್ನು ದೊಡ್ಡದು ಮಾಡಿ ಅದರ ಜೊತೆಗೆ ವಿಪರೀತ ಬೆಲೆಯನ್ನು ಸಾರ್ವಜನಿಕರು ಕಟ್ಟುವಂತೆ ಮಾಡ್ತಾರೆ. ಪ್ಲಸ್ ಸರ್ಕಾರವು ಬೇಡದೇ ಇರೋ ವಿಷಯಕ್ಕೆ ದುಬಾರಿ ಹಣವನ್ನು ಖರ್ಚು ಮಾಡಿದಾಗ ಸಾರ್ವಜನಿಕರಾಗಿರುವ ನಾವು ಪ್ರಶ್ನೆ ಮಾಡಬೇಕೆಂಬುದು ಈ ಕಥೆಯ ಮೂಲ ಅರ್ಥವಾಗಿದೆ. ಬನ್ನಿ ಈಗ ಕಥೆಯ ಒಳಗೆ ಹೋಗೋಣ. ಇಟ್ಲಿ ಆ್ಯಂಡ್ ಫ್ರಾನ್ಸ್ ಗಡಿಯಲ್ಲಿ ಮೊನಾಕೋ ಎಂಬ ಪುಟ್ಟ ಕಿಂಗ್ಡಮ್ ಇತ್ತು. ಮೊನಾಕೋದಲ್ಲಿ 7,000 ಜನರಿದ್ದರು. ಅಲ್ಲಿ ರಾಜ, ಮಂತ್ರಿ, ಬಿಷಪ್, ಧರ್ಮಾಧಿಪತಿ ಮತ್ತು ಜನರಲ್ಸು ಸಹ ಇದ್ರು. ಅಲ್ಲಿ 60 ಜನರನ್ನು ಒಳಗೊಂಡ ಸೈನ್ಯವೂ ಇತ್ತು. ಆ ರಾಜ್ಯದಲ್ಲಿ ತಂಬಾಕು ಮತ್ತು ಮದ್ಯಪಾನ ಅದ್ರ ಜೊತೆಗೆ ಪೋಲ್ ಟ್ಯಾಕ್ಸ್ಗಳನ್ನು ವಿಧಿಸುತ್ತಿದ್ದರು. ಆ ರಾಜ್ಯದ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಯಾವುದು ಅಂತ ನೋಡಿದ್ರೆ ಗೇಮಿಂಗ್ ಹೌಸಲ್ಲಿ ಆಡ್ತಿದ್ದ ರೂಲೆಟ್ ಎಂಬ ಗ್ಯಾಮ್ಲಿಂಗ್ ಆಟದಿಂದ ಬರ್ತಿತ್ತು. ತುಂಬ ರಾಜ್ಯಗಳಲ್ಲಿ ಸಾರ್ವಜನಿಕರು ಗ್ಯಾಮ್ಲಿಂಗಿಂದ ಹಣ ಕಳ್ಕೊಂತಿದ್ರು. ಅದ್ರ ಜೊತೆಗೆ ಅವರ ನೆಮ್ಮದಿ, ಖುಷಿ ಎಲ್ಲ ಹಾಳಾಗ್ತಿತ್ತು. ಇದನ್ನು ನೋಡಿ ಬೇರೆ ರಾಜ್ಯಗಳಲ್ಲಿ ಈ ಗ್ಯಾಮ್ಲಿಂಗ್ ಆಟವನ್ನು ಬ್ಯಾನ್ ಮಾಡ್ತಿದ್ರು. ಆದರೆ ಮೊನಾಕೋ ರಾಜ ಜನರು ಹೇಗೆ ಹೋದ್ರೆ ಏನು, ಹೇಗೆ ಹಾಳಾಗೋದ್ರೆ ನನಗೇನು, ದುಡ್ಡು ಬಂದರೆ ಸಾಕು ಅಂತ ಈ ಆಟನ ಆಟ ಆಡಿಸ್ತಿದ್ರು. ಬೇರೆ ಊರುಗಳಿಂದನೂ ಬಂದು ಈ ಆಟನ ಆಡ್ತಿದ್ರು. ಇದರಿಂದ ಮೊನಾಕೋ ರಾಜಗೆ ತುಂಬಾನೇ ಲಾಭನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಸರಿಯಾಗಿ ನಡೀತಾ ಇರಬೇಕಾದಾಗ ಮೊನಾಕೋದಲ್ಲಿ ಒಂದು ಕೊಲೆ ನಡೀತು. ಎಲ್ಲ ವಿಚಾರಣೆಯನ್ನು ಮಾಡಿ ಅಪರಾಧಿಯನ್ನು ಕಂಡಿಡಿದ್ರು. ಅವರು ಮಾಡಿರುವ ತಪ್ಪಿಗೆ ರಾಜ ಅವನ ತಲೆಯನ್ನು ಕತ್ತರಿಸಬೇಕೆಂದು ಶಿಕ್ಷೆಯನ್ನು ವಿಧಿಸಿದರು. ಆದರೆ ಮೊನಾಕೋದಲ್ಲಿ ಗಿಲಟೀನ್ ಇರಲಿಲ್ಲ. ಅಂದರೆ ತಲೆಯನ್ನು ಕತ್ತರಿಸುವ ಟೂಲ್ಸ್ ಅವ್ರ ಹತ್ರ ಇರಲಿಲ್ಲ. ಅದನ್ನ ಯೂಸ್ ಮಾಡುವ ಎಕ್ಸಿಕ್ಯೂಷನರು ಇಲ್ಲದೆ ಇರೋ ಕಾರಣದಿಂದ ಮರಣದಂಡನೆಯನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಮೊನಾಕೋ ರಾಜ ಫ್ರೆಂಚ್ ಗೌರ್ಮೆಂಟ್ಗೆ ಪತ್ರ ಬರೆದು ಇದಕ್ಕೆಲ್ಲ ಎಷ್ಟಪ್ಪ ಖರ್ಚಾಗುತ್ತೆ ಅಂತ ಕೇಳಿದ್ರೆ ಅವರು ಅದಕ್ಕೆ 16,000 ಫ್ರಾಂಕ್ಸ್ ಆಗುತ್ತೆ ಅಂತ ಹೇಳಿದ್ರು. ತುಂಬ ಕಾಸ್ಟ್ಲಿ ಇದೆಯಲ್ಲ, ಒಂದು ಟೂಲ್ಸ್ಗೆ ಇಷ್ಟೊಂದೆಲ್ಲ ಖರ್ಚು ಮಾಡೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಫ್ರೆಂಚ್ ಗೌರ್ಮೆಂಟ್ ತುಂಬಾ ಕಾಸ್ಟ್ಲಿ ಇದೆ ಅಂತ ಇಟ್ಲಿಯಲ್ಲಿರೋರು ತಮ್ಮ ಹತ್ರ ಕೇಳ್ತಾರೆ. ಇದಕ್ಕೆಲ್ಲ ಎಷ್ಟಪ್ಪ ಖರ್ಚಾಗುತ್ತೆ ಅಂತ ಕೇಳಿದಾಗ ಅದಕ್ಕೆ ಅವರು 12,000 ಫ್ರಾಂಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಒಬ್ಬ ಮೇಲೆ ಇಷ್ಟೊಂದೆಲ್ಲ ಹಣನ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಾದಾಗ ಅಲ್ಲಿರುವ ಜನರಲ್ ರಾಜ್ಯದ ಸೈನಿಕರ ಬಳಿ ಬಂದು ಯಾರಾದರೂ ಒಬ್ಬರು ಅಪರಾಧಿಯನ್ನು ತಲೆ ಕಟ್ ಮಾಡೋಕ್ಕಾಗತ್ತಾ ಅಂತ ಕೇಳಬೇಕಾದಾಗ ಆವಾಗ ಸೈನಿಕರು ಹೇಳ್ತಾರೆ, ಇದೆಲ್ಲ ನನ್ನ ಟ್ರೈನಿಂಗಲ್ಲಿ ನೀವು ಹೇಳ್ಕೊಟ್ಟಿಲ್ಲ, ಸೊ ನಮಗಿದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಆವಾಗ ರಾಜ, ಅಲ್ಲಿರುವ ಧರ್ಮಾಧಿಪತಿ ಎಲ್ಲರೂ ಕುತ್ಕೊಂಡು ಯೋಚನೆ ಮಾಡಿ ಒಂದು ಡಿಸಿಷನ್ನ ತಗೊಂಡ್ಬರ್ತಾರೆ. ಅದು ಅಪರಾಧಿಯನ್ನು ಜೈಲ್ಗೆ ಹಾಕೋದು. ಅದ್ರ ಜೊತೆಗೆ ಅವನನ್ನು ನೋಡ್ಕೊಳ್ಳೋಕೋಸ್ಕರ ಒಂದು ಕಾವಲುಗಾರನನ್ನು ಸಹ ನಿಲ್ಲಿಸ್ತಾರೆ. 1 ವರ್ಷ ಆದ್ಮೇಲೆ ರಾಜ್ಯದ ಖರ್ಚು, ಲಾಭ ಎಷ್ಟೆಲ್ಲ ಆಗ್ತಿದೆ ಅಂತ ನೋಡ್ಬೇಕಾದಾಗ ರಾಜಗೆ ತುಂಬಾ ದೊಡ್ಡ ಶಾಕ್ ಆಗ್ಬಿಡುತ್ತೆ. ಅದು ಏನಪ್ಪಾ ಅಂತ ನೋಡಿದ್ರೆ ಅಪರಾಧಿಯನ್ನು ನೋಡ್ಕೊಳ್ಳೋಕೆ 600 ಫ್ರಾಂಕ್ಸ್ನ ಅವರು ಖರ್ಚು ಮಾಡ್ತಾ ಇದ್ರು. ಅದಕ್ಕೆ ರಾಜ ಮಿನಿಸ್ಟರ್ ಬಳಿ ಬಂದು ಏನಾದ್ರೂ ಚಿಪ್ಪಸ್ ದಾರಿ ಇದೆಯಾ, ಈ ಕ್ರಿಮಿನಲ್ ನೋಡ್ಕೊಳ್ಳೋಕೆ ಖರ್ಚೇ ಆಗ್ಬಾರ್ದು ಅಂತದೇನಾದ್ರೂ ಇದ್ರೆ ಒಂದು ಸ್ವಲ್ಪ ಐಡಿಯಾ ಹೇಳು ಅಂತ ಕೇಳಿದಾಗ ಅದಕ್ಕೆ ಮಿನಿಸ್ಟರ್ ಎಲ್ಲರ ಹತ್ರನೂ ಹೋಗಿ ಮೀಟಿಂಗ್ ಅಂಡ್ ಡಿಸ್ಕಷನ್ ಮಾಡಿ ಒಂದು ಸೊಲ್ಯೂಷನ್ನ ತಗೊಂಡ್ಬರ್ತಾರೆ. ಅದೇನು ಅಂದ್ರೆ, ನಾವ್ಯಾಕೆ ಕ್ರಿಮಿನಲ್ ನೋಡ್ಕೊಬೇಕು, ಸುಮ್ಮನೆ ಕಾವಲುಗಾರನನ್ನು ತೆಗೆದು ಹಾಕ್ಬಿಡೋಣ, ಇದನ್ನ ನೋಡಿ ಅವನೇ ಜೈಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ, ನಾವು ಏನು ಖರ್ಚು ಮಾಡೋದು ಬೇಕಾಗಿಲ್ಲ, ನಾವು ಅವನ್ನ ಏನು ನೋಡ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳಿದಾಗ ರಾಜ ಯೋಚನೆ ಮಾಡಿದ್ದು ಒಳ್ಳೆ ಡಿಸಿಷನ್ನೇ ಅಲ್ವಾ, ಸೊ ಹಾಗೆ ಮಾಡ್ಬಿಡಿ ಅಂತ ಹೇಳ್ಬಿಡ್ತಾರೆ. ಅದೇ ತರ ಕಾವಲುಗಾರರನ್ನು ತೆಗೆದು ಹಾಕ್ಬಿಡ್ತಾರೆ. ಆದ್ರೆ ಕ್ರಿಮಿನಲ್ ಜೈಲ್ನ ಬಿಟ್ಟು ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ರೆ ದಿನ ಜೈಲ್ನ ಓಪನ್ ಮಾಡಿ ಆ ಕಿಚನ್ ಒಳಗೆ ಹೋಗಿ ಏನೆಲ್ಲ ಊಟ ಬೇಕೋ ತಗೊಂಡ್ಬಂದು ಮತ್ತೆ ಜೈಲ್ ಒಳಗೇನೆ ಮಲಗ್ತಿದ್ದ. ಇದನ್ನೇ ನೋಡ್ತಿದ್ದ ಮಿನಿಸ್ಟರ್ ಆ ಕ್ರಿಮಿನಲ್ ಹತ್ರ ಡೈರೆಕ್ಟ್ ಆಗಿ ಬಂದು ಕೇಳ್ತಾರೆ, ಅಲ್ಲ ನಿಂಗೆ ಇಷ್ಟೊಂದೆಲ್ಲ ದಾರಿ ಮಾಡ್ಕೊಟ್ಟಿದೀವಲ್ವಾ, ಯಾಕೆ ತಪ್ಪಿಸ್ಕೊಂಡು ಹೋಗಿಲ್ಲ ಅಂತ ಕೇಳಿದಾಗ ಆವಾಗ ಕ್ರಿಮಿನಲ್ ಹೇಳ್ತಾನೆ, ನಾನು ತಪ್ಪಿಸ್ಕೊಂಡು ಎಲ್ಲಿ ಹೋಗ್ಲಿ, ಈ ಕೊಲೆಯಿಂದ ನನ್ನ ಹೆಸರೆಲ್ಲ ಹಾಳಾಯ್ತು, ಯಾರು ನನಗೆ ಕೆಲಸ ಕೊಡಲ್ಲ, ಯಾರು ನನಗೆ ಊಟನೂ ಹಾಕಲ್ಲ, ಸೊ ಇಲ್ಲಿರೋದು ನನಗೆ ಉತ್ತಮ ಅಂತ ಹೇಳ್ತಾನೆ. ಮತ್ತೆ ಎಲ್ಲರೂ ಕುತ್ಕೊಂಡು ಮಾತಾಡಿ ಆ ಅಪರಾಧಿಗೆ ವರ್ಷಕ್ಕೊಮ್ಮೆ 600 ಫ್ರಾಂಕ್ಸ್ ಕೊಟ್ಬಿಡೋಣ, ಅವನೇ ನೋಡ್ಕೊಳ್ಳಿ, ನಾವೆಲ್ಲ ಏನು ನೋಡ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಈ ವಿಷಯನ ಕ್ರಿಮಿನಲ್ ಹತ್ರ ಬಂದು ಹೇಳಿದಾಗ ಕ್ರಿಮಿನಲ್ ಓಕೆ ಅಂತಾನೆ. ಸೊ ಅದಕ್ಕೆ ಅವನ ಜೈಲಿಂದ ರಿಲೀಸ್ ಕೂಡ ಮಾಡ್ತಾರೆ. ಆ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ತಗೊಂಡು ಊರ್ ಬಿಟ್ಟು ಆಚೆ ಹೋಗಿ ಸ್ವಲ್ಪ ಜಾಗ ತಗೊಂಡು ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಗೇಮಿಂಗ್ ಹೌಸ್ಗೆ ಆಟಾಡೋಕ್ಕೆ ಬರ್ತಾರೆ. ಸಮ್ಟೈಮ್ಸ್ ವಿನ್ ಆಗ್ತಾರೆ, ಸಮ್ಟೈಮ್ಸ್ ಲೂಸ್ ಆಗ್ತಾರೆ. ಹೆಂಗೋ ಒಂದು ಆರಾಮಾಗಿ ಜೀವನನ ಮಾಡ್ಕೊಂಡು ಹೋಗ್ತಾರೆ. ಈಗ ಕಥೆಯ ಎಂಡ್ಗೆ ಬಂದ್ವಿ. ಸೊ ಫೈನಲಿ ನಿಮ್ಗೆ ಅನ್ನಿಸ್ತು, ಹಣ ಇಲ್ಲದೆ ಕಾರಣದಿಂದ ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡಿ ಆ ಕ್ರಿಮಿನಲ್ಗೆ ಬೇರೆ ದಾರಿಯನ್ನು ಮಾಡಿಕೊಟ್ರು ಜೀವನ ಮಾಡ್ಕೊಳ್ಳೋಕ್ಕೆ. ಸೊ ರಾಜ ಮಾಡಿದ್ದು ಸರಿನಾ ತಪ್ಪ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.